ಗ್ರಾಮೀಣ ಪ್ರದೇಶದ ಬಡಜನರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆ ಬಡವರ ಪಾಲಿಗೆ ಸಂಜೀವಿನಿ ಆಗಿದೆ ಎಂದು ಜಿಲ್ಲಾ ನಿರ್ದೇಶಕ ಪ್ರವೀಣ್ ಕುಮಾರ್ ಹೇಳಿದರು. ನಾಯಕನಹಟ್ಟಿ ಪಟ್ಟಣದ ವ್ಯಾಪ್ತಿಯಲ್ಲಿ ಜಾಗನೂರನಹಟ್ಟಿ ಗ್ರಾಮದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿದ್ದ ಒಕ್ಕೂಟದ ಸಭೆಯಲ್ಲಿ ಮಾತನಾಡಿದರು. ಈ ಪುಣ್ಯಕ್ಷೇತ್ರದಲ್ಲಿ ಕಳೆದ 14 ವರ್ಷಗಳಿಂದ ಸಮಾಜದ ಕಟ್ಟಕಡೆಯ ಜನರಿಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಬಲೀಕರಣ ಆಗದವರಿಗೆ ಸಮಾಜದ ಮುಖ್ಯವಾಹಿನಿಗೆ ತರಬೇಕು. ಬಡವರು ಸ್ವಾವಲಂಬಿ ಜೀವನ ಕಟ್ಟಿಕೊಳ್ಳಲು ಕೃಷಿ, ಹೈನುಗಾರಿಕೆ, ಸಹ ಉದ್ಯೋಗ ಹೀಗೆ ಅನೇಕ ಯೋಜನೆಗಳ ಮೂಲಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಹಕಾರ ನೀಡುತ್ತೇ ಬಂದಿದೆ ಎಂದು ಹೇಳಿದರು. ಬಡವರು ತಮ್ಮ ಉತ್ತಮ ಬದುಕು ಕಟ್ಟಿಕೊಳ್ಳಲು ಶ್ರೀ ಕ್ಷೇತ್ರ ಸಂಜೀವಿನಿಯಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಾಯಕನಹಟ್ಟಿ ವಲಯ ಮೇಲ್ವಿಚಾರಕರು ಶ್ರೀಮತಿ ಆರ್.ಎನ್. ಶಶಿಕಲಾ, ಒಕ್ಕೂಟದ ಅಧ್ಯಕ್ಷೆ ಮಂಜುಳಾ, ಉಪಾಧ್ಯಕ್ಷ ಪುಷ್ಪಲತಾ, ಕಾರ್ಯದರ್ಶಿ ಕವಿತಾ, ಕಾರ್ಯದರ್ಶಿ ಸುಜಾತ, ಕೋಶಾಧಿಕಾರಿ ಮಮತಾ, ಸೇವಾ ಪ್ರತಿನಿಧಿ ಮಮತಮ್ಮ ಸೇರಿದಂತೆ ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಇದ್ದರು. ಬಗ್ಗೆ ಮಾಹಿತಿ ಕೊಡಬೇಕಂತ ಕರೆದ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಬಂದು ಯೋಜನೆಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರ ಕೊಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೆ. ಆತ್ಮೀಯ ಸಜ್ಜನ ಬಂಧುಗಳೇ, ನಿಮಗೆಲ್ಲ ಗೊತ್ತಿದೆ, ಎತ್ತನೋ ಮಾಮರ ಎತ್ತನೋ ಹೋಗಿಲ್ಲ ಅಂತ. ಧರ್ಮಸ್ಥಳ ಎಲ್ಲೋ ನಮ್ಮ ಚಳ್ಳಕೆರೆ ನಾಯಕನಹಟ್ಟಿ ಭಾಗ ಎಲ್ಲೋ ಅಗಾಧವಾದ ದೂರ ಇರತಕ್ಕಂಥ 350 ಕಿಲೋಮೀಟರ್ ದೂರ ಇರತಕ್ಕಂಥ ಧರ್ಮಸ್ಥಳದ ಕ್ಷೇತ್ರ ವತಿಯಿಂದ ಇವತ್ತು ಈ ಪುಣ್ಯದ ಮಣ್ಣಲ್ಲಿ ಕಳೆದ 14 ವರ್ಷಗಳಿಂದ ಸಮಾಜದ ಕಟ್ಟ ಕಡೆ ಅತ್ಯಂತ ಕೊನೆಯ ದುರ್ಬಲ ಮತ್ತು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸಬಲೀಕರಣ ಆಗದಂಥ ಕುಟುಂಬವನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು. ಪ್ರತಿಯೊಂದು ಸಮಾಜದ ಕಟ್ಟ ಕಡೆ ಬಡವರನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು. ಆರ್ಥಿಕ ಶಿಸ್ತನ್ನು ಅವ್ರಿಗೆ ಹೇಳಿಕೊಡಬೇಕು. ಬದುಕನ್ನು ಕಟ್ಕೊಳ್ಬೇಕು. ಒಂದಷ್ಟು ಜನ ತನ್ನ ಕೃಷಿ ಭೂಮಿ ಇದ್ದರೆ ಆ ಭೂಮಿಯಲ್ಲಿ ಒಳ್ಳೆಯ ಕೃಷಿಗಳು ಮಾಡ್ಕೊಳ್ಬೇಕು, ಹೈನುಗಾರಿಕೆ ಮಾಡ್ಕೊಳ್ಬೇಕು, ಸ್ವಾಉದ್ಯೋಗ ಮಾಡ್ಕೊಳ್ಬೇಕು. ಒಟ್ಟು ಇದರ ಉದ್ದೇಶ ತನ್ನ ಬದುಕನ್ನು ಬಡವರು ತನ್ನ ಶಕ್ತಿ ಸಂಪನ್ಮೂಲಗಳಿಂದ ಕ್ರೋಢೀಕರಣ ಮಾಡಿಕೊಂಡು ಬದುಕಬೇಕು ಅನ್ನತಕ್ಕಂಥ ವಿಶೇಷವಾದ ಕಲ್ಪನೆ ಇಟ್ಕೊಂಡು ಸಮಾಜದ ಪ್ರತಿಯೊಬ್ಬ ಬಡವನು ಕೂಡ ನಾನು ಬಡವನಲ್ಲ, ಬಡತನ ಅನ್ನುವಂಥ ನನಗೆ ಶಾಪ ಅಲ್ಲ, ಆ ಬಡತನವನ್ನು ನನ್ನ ಶಕ್ತಿಯಿಂದ ನಾನು ಕ್ರೋಢೀಕರಣ ಮಾಡಿಕೊಂಡು ಒಳ್ಳೆಯ ಬದುಕನ್ನು ಕಾಣಬೇಕು ಅಂತ ದೃಷ್ಟಿ ಇಟ್ಕೊಂಡು ಕಳೆದ 45 ವರ್ಷಗಳ ಹಿಂದೆ ಪರಮಪೂಜ್ಯ ಧರ್ಮಾಧಿಕಾರಿಗಳು ಧರ್ಮಸ್ಥಳ ಯೋಜನೆಯನ್ನು ಹುಟ್ಟುಹಾಕಿದರು. 45 ವರ್ಷದ ಹಿಂದೆ ಅಂದರೆ ಕೆಲವರಿಗೆ ಇಲ್ಲಿ ವಯಸ್ಸು ಕೇಳಿದರೆ ಖಂಡಿತವಾಗಿ ಅಷ್ಟು ವಯಸ್ಸಾಗಲಿಕ್ಕಿಲ್ಲ. ಇದರ ಇನ್ನೊಂದು ಅರ್ಥ, ನಾವು ಹುಟ್ಟೋದಕ್ಕೆ ಮುಂಚೆಯೇ ಧರ್ಮಸ್ಥಳ ಯೋಜನೆ ಕಾರ್ಯಕ್ರಮ ಹುಟ್ಟಿದೆ. ಧರ್ಮಸ್ಥಳ ಅನ್ನತಕ್ಕಂಥ ಪುಣ್ಯಕ್ಷೇತ್ರಕ್ಕೆ 800 ವರ್ಷಗಳ ಇತಿಹಾಸ ಇದೆ. ಈ 800 ವರ್ಷಗಳ ಇತಿಹಾಸ ಇರತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ಇವತ್ತು ವಿಶೇಷವಾಗಿ ಅನೇಕ ದಾನ ಧರ್ಮಗಳು ಅಥವಾ ಯಾರು ಕಷ್ಟಾದ ಧರ್ಮಸ್ಥಳಕ್ಕೆ ಹೋಗ್ತಾರೆ ಅವರಿಗೆ ಅಭಯದ ಮುಖಾಂತರ ಅವರಿಗೆ ಒಂದು ಸಹಾಯ ಮಾಡುವಂಥದ್ದು, ಅದು ದಾನಗಳ ಮುಖಾಂತರ ಸಹಾಯ ಮಾಡುವಂಥದ್ದು, ಅಥವಾ ಬೇರೆ ಬೇರೆ ಏನು ಒಬ್ಬ ವ್ಯಕ್ತಿ ಸಮಾಜದ ಮುಖಾಂತರ ಕಷ್ಟವನ್ನು ಅನುಭವಿಸಿದಾನ ಅಥವಾ ಏನು ಅವನಿಗೆ ಕಷ್ಟ ಇದೆಯಾ ಆ ಎಲ್ಲ ಕಷ್ಟವನ್ನು ಅಲಿಲ ರೂಪದಲ್ಲಿ ಸಹಾಯ ಮಾಡಬೇಕು ಅಂತಕ್ಕಂಥ ಪೂರ್ವಜರ ಮತ್ತು ಇತಿಹಾಸ ಇರ್ತಕ್ಕಂಥ ಧರ್ಮಸ್ಥಳ ವತಿಯಿಂದ ಇವತ್ತು ಈ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಇವತ್ತು ಸಮಾಜ ಹೇಗೆ ಅಂದರೆ ನಿಮ್ಗೆ ಗೊತ್ತಿದೆ, ಎಷ್ಟು ದುಡ್ಡಿದ್ರೂ ಕೂಡ ತಾನು ಒಬ್ಬನೇ ತಿನ್ನೋದು ಬಿಟ್ಟರೆ ಬೇರೆಯವರು ಅಕ್ಕಪಕ್ಕದವರು ಒಳ್ಳೆಯದಾಗಬೇಕು, ಸಮಾಜ ಒಳ್ಳೆಯದಾಗಬೇಕು ಅಂತ ಗ್ರಹಿಸಿಕೊಳ್ಳುವವರು ಕೊಡುವವರ ಸಂಖ್ಯೆ ಭಾಳ ಕಡಿಮೆ. ಕೊಡುವ ಕೈಗಳು ಕಡಿಮೆ ಆಗಿದೆ, ಇಸ್ಕೊಳ್ಳುವ ಕೈಗಳು ಜಾಸ್ತಿ ಆಗಿದೆ. ಈ ಸಂದರ್ಭದಲ್ಲಿ ವಿಶ್ವ ಪೂಜ್ಯರು ಕಳೆದ 45 ವರ್ಷದ ಹಿಂದೆ ಏನಾದರೂ ಬಡವರ ಒಂದು ಸಬಲೀಕರಣಕ್ಕೆ ನಾನು ಪ್ರಯತ್ನ ಮಾಡಬೇಕು ಅಥವಾ ಬಡವರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ವಿಶೇಷವಾದ ಕಾರ್ಯಕ್ರಮ ಇವತ್ತು ಹಾಕ್ಕೊಂಡು ಬೆಳೀತಾ 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 ಈ ಕಾರ್ಯಕ್ರಮ ಇವತ್ತು ವಿಶೇಷವಾಗಿ ಕೇವಲ ಧರ್ಮಸ್ಥಳಕ್ಕೆ ಮಾತ್ರ ಸೀಮಿತ ಅಲ್ಲ. ಹುಟ್ಟಿದ್ದು ಧರ್ಮಸ್ಥಳ ಹೌದಾದರೂ ಕೂಡ ಬೆಳೆದದ್ದು ರಾಜ್ಯದ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಪಕ್ಕದ ಖುಷಿ ಆಗ್ತದೆ ಸರ್. ಏನಾಗ್ತದೆ? ಬೇಸರ ಆಗ್ತದೆ ಅಲ್ವಾ? ಅವ್ರು ಖುಷಿ ಪಡ್ತಲ್ಲ, ಖುಷಿ ಪಡಲ್ಲ, ಹೌದಲ್ವಾ? ಅವಳೆಲ್ಲ ಮೈಯನ್ನು ಪರಿಸ್ಕೊಳ್ತಾರೆ. ಯಾಕೆ? ಕಟ್ಕೊಳ್ಳಿಕ್ಕೆ ಆಗಲ್ಲ. ಇದು ಕಾಲ, ಅದಕ್ಕೆ ಕಲಿಯುಗ ಅಂತ ಹೇಳೋದು. ಈ ಕಲಿಯುಗದಲ್ಲಿ ನಾನು ಒಳ್ಳೆಯದಾಗುವುದನ್ನು ಪಕ್ಕದವರು ಕಾಣೋದಿಲ್ಲ, ಯಾರು ಖುಷಿ ಪಡುವುದಿಲ್ಲ. ನಾವು ಅನ್ಕೊಳ್ಳೋದಷ್ಟೇ, ಪಕ್ಕದ ಮನೆ ಆಂಟಿ ಬೆಳಿಗ್ಗೆ 6 ಗಂಟೆಗೆ ಬಂದರೆ ಭಾಳ ಚೆನ್ನಾಗಿ ಮಾತಾಡ್ತಿಲ್ಲ, ಊಟ